ಜಾಲಿ ಜಾಲಿ ಎಲ್ಲ ಜಾಲಿ ಜಾಲಿ. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಬೈದು ಗಾಡಿ ತರಕ್ಕೆ ಹೋಗ್ತಾ ಇದ್ದೀವಿ. ಹೆಲ್ಮೆಟ್ ಹಾಕೊಂಡು ಕೂತವ್ರೆ ಕಾಣಿಸ್ಬಾರ್ದು ಅಂತ. ಅಲ್ಲೋಗಿ ಸಿಗ್ತೀವಿ. ಈ ರೋಡ್ನಾಗ ಯಾಕೆ ಇದು ಎಷ್ಟು ದಿನ ಆಯಿತು ಅದು ಎಷ್ಟು ತಿಂಗಳಾಯಿತು? ಒಂದು 7-8 ತಿಂಗಳಾಯ್ತು ಕರೆಕ್ಟಾಗಿ. ಯಾವಾಗ ಏಪ್ರಿಲ್ ಅಲ್ಲಿ ಅಗ್ದಿದ್ದು. ಏಪ್ರಿಲ್ ಅಲ್ಲಿ ಆಗ್ತಿದ್ದೀನ ನೆಕ್ಸ್ಟ್ ಏಪ್ರಿಲ್ ಬಂದ್ರು ಹೋಗಿತಾನೆ ಇರ್ತಾರೆ. ತೆಗಿತಾನೆ ಇರ್ತಾರೆ, ಆ ಪೈಪ್ ಹಾಕ್ತಾನೆ ಇರ್ತಾರೆ. ಆ ಪೈಪ್ ತೆಗಿ ಸಣ್ಣದು ಅಂತ ತಿರ್ಗಿ ಹಾಕ್ತಾರೆ, ತಿರ್ಗಾ ತೆಗೆದ್ಬಿಟ್ಟು ಅದು ದೊಡ್ಡ ಪೈಪ್ ಹಾಕ್ತಾರೆ. ಆ ವೈರ್ ಸರಿ ಇಲ್ಲ ಅಂತ ದೊಡ್ಡ ವೈರ್ ಹಾಕ್ತಾರೆ, ಆಮೇಲೆ ತಿರ್ಗಾ ತೆಗಿತಾರೆ, ಆಮೇಲೆ ಸಣ್ಣ ವೈರ್ ಹಾಕ್ತಾರೆ. ಮೀಟ್ರ್ ಕೊಡ್ತಾರೆ ಭಾಳ ಇಷ್ಟೇ ಅವರು. ಹೆಂಗ ಅನಿಸ್ತೈತೆ ಬೆಂಗಳೂರು ಟ್ರಾಫಿಕ್ ಬಗ್ಗೆ? ತಾಲೂಕಿನ ಮಟ್ಟದಲ್ಲಿ ಬೆಂಗಳೂರು ಟ್ರಾಫಿಕ್ಕು ಮೊದಲನೇ ಸ್ಥಾನ ಪಡೆದು ತಾಲೂಕು ಮಟ್ಟ. ಪ್ರತಾಪ ನಗ್ತಿದ್ದಾನೆ. ಅವ್ನು ನಗ್ತಿದ್ರೆ ನಗು ಕಾಣಲ್ಲ, ಬರೀ ಅಲ್ಲೇ ಕಾಣುತ್ತೆ. ಸಲಗ ಪಿಕ್ಚರ್ ತೆಗೆದಿದ್ದೆ. ಬೆಂಗಳೂರಿನ ಫಸ್ಟ್ ಬ್ರಿಡ್ಜ್ ಇದು, KR ಮಾರ್ಕೆಟ್ ಬ್ರಿಡ್ಜು. ನೋಡ್ರಿ ಇನ್ಸ್ಟಾದಲ್ಲಿ ಯಾವುದೋ ಹೆಲ್ಮೆಟ್ ಅಂಗಡಿ ನೋಡ್ಬಿಟ್ಟವ್ರೆ. ಈ SP ರೋಡಲ್ಲಿ ಎಲ್ಲೋ ಯಾರೋ ಪ್ರಮೋಷನ್ ಮಾಡೋರೆ. ಇಲ್ಲಿ ಬಂದು ಹುಡ್ಕಿದ್ರೆ ಹೆಲ್ಮೆಟ್ ಅಂಗಡಿ ಕಾಣಿಸ್ತಾ ಇಲ್ಲ. ಅದಕ್ಕೆ ಹೇಳೋದು ಇನ್ಸ್ಟಾದೆಲ್ಲ ನಂಬ್ಕೊಂಡೆಲ್ಲ ಬರಕ್ಕೆ ಹೋಗ್ಬಾರ್ದು. One eternity later. ಕೊನೆಗೆ ಹುಡ್ಕಿದ್ವಿ ಅಂಗಡಿ. ಏನು ಗೈಸ್ ಇದು ಗಾಡಿ ಪ್ರತಾಪ ನೋಡ್ಬಿಟ್ಟು ದಂಗ ಆಗ್ಬಿಟ್ಟಾನೆ ಗೈಸ್. ಇಲ್ಲೋಡ್ರಿ ಸ್ಟನ್ನು ಹಂಗೆ. ಪ್ರತಾಪ ಹೆಂಗೈತೆ ಗಾಡಿ? ಪ್ರೈಸ್ ಚೆಕ್ ಮಾಡ್ತಾರೆ ಫ್ಲಿಪ್ಕಾರ್ಟಲ್ಲಿ ನಮ್ಮ ಹುಡುಗರು. ಆದ್ರೆ ಅಮೌಂಟ್ ನೋಡಿ ಗಾಬರಿ ಬಿದ್ದೋಗ್ಬಿಟ್ಟವ್ರೆ. ಅದನ್ನ ಹೋಗಿ ವಿಡಿಯೋ ಮಾಡೋಣ ಆಮೇಲೆ, ಆಯ್ತಾ? ಮಾತಾಡ್ರಿ. ನೋಡಿ ಯಾವ ಚೆನ್ನಾಗೈತೆ ಪ್ರತಾಪ. ಎಷ್ಟು ಕೇಳೋದು? 5,900. ಕಟ್ ಮಾಡಿ ಅಲ್ಲೇ ತಿಕ್ಕ 500 ರೂಪಾಯಿ ದೇದಾರ ಐತೆ ಕೇಳು. ಇದು ನಾವು ಕಾರ್ಪೆಂಟ್ರದು ಹಾಫ್ ಹೆಲ್ಮೆಟ್ ಐತೆ ಕೇಳೋ. ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಳವ್ರೆ. ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ನೋಡ್ರಿ ಹೆಂಗೈತೆ ಕಲೆಕ್ಷನ್ಸು. ನಮ್ಮ ಕಲೆಕ್ಷನ್ಸ್ ಅಲ್ಲ, ಅಂಗಡಿಯವ್ರ ಕಲೆಕ್ಷನ್ಸ್ ಇದೆಲ್ಲ. ಚೆನ್ನಾಗಂತ ಅಂತಾನೆ. No comments. No comments. ನೋಡ್ರಿ ಕಲೆಕ್ಷನ್ನು. ಅಲ್ಲೆಲ್ಲ ನೋಡಿದ್ದಾಯ್ತು. ಈಗ JC ರೋಡಲ್ಲಿ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿ ಯಾಕೋ ನಮ್ಮ ಬಜೆಟಿಗೆ ಸರಿಯಾಗಿ ಸಿಗಲಿಲ್ಲ. ಸೊ ಅದಕ್ಕೆ ಇಲ್ಲಿ ಯಾವುದೋ ಬೇರೆ ಅಂಗಡಿಗೆ ಹೋಗ್ತಾ ಇದ್ದೀವಿ ಈಗ. ಇಲ್ಲೇ ಕೆಳಗಡೆ ಆಯ್ತು ನೋಡ್ರಿ, ಕೆಳಗಡೆ ಆಯ್ತು ನೋಡ್ರಿ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಬರೀ ಇಂಥದೆಯಾ? ಇವನ್ ನಮ್ಮ ಪ್ರತಾಪನ ಹೇಳಿದವ, ಅಣ್ಣ ಇದ್ಯಾಕೋ ಬಜೆಟ್ ಸೆಟ್ ಆಗಲ್ಲ ನಮಗೆ ಅಂದ್ಬಿಟ್ಟು ಕರ್ಕೊಂಬಂದ. ಇಲ್ಲೆಲ್ಲೋ ಒಂದ್ಸಲಿ ತಗೊಂಡಿದ್ನಂತ, ಅದಕ್ಕೆ ಇಲ್ಲಿ ಕರ್ಕೊಂಬಂದವನೇ. ಬ್ರೋ ಸಾರಿ ಬ್ರೋ, ಏನೋ ತಪ್ಪಾಗೋಯ್ತು ಬ್ರೋ. ಹೆಲ್ಮೆಟ್ ನೋಡಿ, ಹೆಲ್ಮೆಟ್ ಒಳ್ಳೆ ಥರ್ಡ್ ಹೆಲ್ಮೆಟ್ ಹಾಕೊಂಡು ಇದೆಲ್ಲ ಗಾಡಿಗಳು ಬೇರೆ. RSP ಬೇರೆ, RSP ಹಿಂದೆಯಲ್ಲಿ. RSP ನಾನು SSP ತಗ್ಲಾಕ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಸ್ಟಾರ್ಟ್ ಮಾಡಂಗೆ. ನೋಡಿ ಹೊಸ ಗಾಡಿ. ಮನೋ ಏನು ಅನ್ಸುತ್ತೆ ಗಾಡಿ ಬಗ್ಗೆ? ಏನು ಅನ್ಸುತ್ತೆ? ಯಾಕೋ ಯಾಕೋ ಏನೋ ತಗ್ಗದಲ್ಲೇನಾ? ತಗ್ಗೋದಿಲ್ಲ ಗಾಡಿ. ಪ್ರತಾಪ ಓಯ್, ಗಾಡಿ ಬಗ್ಗೆ ಏನು ಅನ್ಸುತ್ತೆ ನಿನಗೆ? ಸೂಪರಾಗಿದೆ ಫ್ರೆಂಡ್ಸ್ ಗಾಡಿ. ಹಾಂ ಸಕ್ಕತ್ತಾಗಿದೆ. ಹಾಂ ಏನೇ ನಮ್ಮದೇ ಇದೀನ. ಅವ ಅಣ್ಣ ತಗೊಂಡ್ರು ನಮ್ದೇನೆ, ನಾವು ತಗೊಂಡ್ರು ನಮ್ದೇನೆ. ಅವ್ರು ತಗೊಂಡ್ರೆ ನಮ್ದೇನೆ, ಹಾಂ. ನಾವು ತಗೊಂಡ್ರು ನಮ್ ಅವ್ರದೇನೆ. ನಿಮ್ಮ ಅಮ್ಮನ ಪಿಂಡ
ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ? ಯಾವ್ದಣ್ಣ ಇದು ಗಾಡಿ 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 ಯಾವುದು? ಟ್ರ್ಯಾಂಪ್ ಸ್ಕ್ರಾಂಬ್ಲರ್ 400 X. ನೋಡ್ರಿ ಹೊಸ ಗಾಡಿ. ಹಾಂ, ಇದರಲ್ಲಿ ರಿಸರ್ವಲ್ಲೇ 3 ಲೀಟ್ರ್ ಇಟ್ಬಿಟ್ಟು ಇವಾಗ ಎಕ್ಸ್ಟ್ರಾ ಒಂದು 7 ಲೀಟ್ರ್ ಓಡಿಸ್ಬೇಕಂತೆ. ಖಾಲಿ ಟ್ಯಾಂಕ್ ಕೊಟ್ಟರು ನಾನು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ. ನೋಡ್ರಿ ಹೊಸ ಗಾಡಿ ತಗೊಂಡಿದ್ದೀವಿ. ಇದಕ್ಕಾದ್ರೂ ಮನೆಗೆ ಹೋಗೋ ಗಂಟನಾದ್ರೂ 1-2 ಪಾಯಿಂಟ್ ಪೆಟ್ರೋಲ್ ಆದ್ರೆ ಇಕ್ಬೇಕು ತಾನೆ. ಶೋರೂಮಿಂದ ಆಚೆ ತಂದಿದ್ದು ಅಷ್ಟೇ, ಪೆಟ್ರೋಲ್ ಖಾಲಿ ಆಗ್ಬಿಟ್ಟೈತೆ. ಏನು ಬಾಳೋ ನಮ್ಮದು. ಅಲ್ಲ 4 ಲಕ್ಷ ಕೊಟ್ಟು ಗಾಡಿ ತಗೊಳ್ಳೋದು, ಒಂದು 4 ಲೀಟ್ರ್ ಪೆಟ್ರೋಲ್ ಆರ ಕೊಡೋದು ಬೇಡವಾ? ಹೋಗೋಣ ನಡಿ. ಇವ್ನು ಗಾಬರಿ ಬಿದ್ದೋಗವನೆ. 19 ಕಿಲೋಮೀಟ್ರ್ ಐತೆ, ನನ್ನ ಗಾಡಿ ಹೋಗುತ್ತಾ ಹೋಗಲ್ವಂತ ಇವ್ನು ಗಾಬರಿ. ದೊಡ್ಡ ಗಾಬರಿ ನನ್ನ ಮಗ ಇವನು. ಫೈನಲಿ ಎಲ್ಲ ಗಾಡಿನೆಲ್ಲ ಪೂಜೆ ಮಾಡಿಸಿ ಇವಾಗ ಇಲ್ಲೇ ಕಾಫಿ ಕುಡಿಯೋಕ್ಕೆ ಬಂದಿದ್ದೀವಿ ನೈಟು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.